ರಾಜ್ಯ ಸಚಿವ ಸ್ಥಾನ ಬಿಡಲು ಎಲ್ಲರೂ ಸಿದ್ಧರಿದ್ದೇವೆ. ಹೈಕಮಾಂಡ್ ಸೂಚನೆಯಂತೆ ಎಲ್ಲರೂ ನಡೆದುಕೊಳ್ತೇವೆ ಎಂದು ಸಣ್ಣ ನೀರಾವರಿ ಸಚಿವ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೋಸರಾಜ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೆಂಬರ್ ಕ್ರಾಂತಿ ಬಗ್ಗೆ ಮಾಹಿತಿ ಇಲ್ಲ. ಸಿಎಂ ಮತ್ತು ಡಿಸಿಎಂ ಬಹಳ ಪ್ರಬುದ್ಧರಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಅವರಿಬ್ಬರೂ ಬೇಕು. ಉಳಿದಂತೆ ಸಚಿವ ಸ್ಥಾನ ಬಿಡಲು ಎಲ್ಲರೂ ಸಿದ್ಧರಿದ್ದೇವೆ. ಹೈಕಮಾಂಡ್ ತೀರ್ಮಾನವೇ ಫೈನಲ್ ಎಂದರು. ಸಿಎಂ ಬದಲಾವಣೆ ವಿಚಾರದಲ್ಲಿ ಹೆಚ್ಚು ಚರ್ಚೆ ಬೇಡ. 140 ವರ್ಷಗಳ ಇತಿಹಾಸವುಳ್ಳ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಹೈಕಮಾಂಡ್. ಇದು ಹಿಂದಿನಿಂದಲೂ ಬಂದ ಸಂಪ್ರದಾಯ. 140 ಮಂದಿ ಕಾಂಗ್ರೆಸ್ ಶಾಸಕರ ಪೈಕಿ 4-5 ಬಾರಿ ಗೆದ್ದವರು ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಒಟ್ಟು 175 ಮಂದಿ ಸಚಿವ ಸ್ಥಾನಕ್ಕೆ ಅರ್ಹರಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಿದ್ದೇವೆಂದು ಹೇಳಿದರು. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದಂಗೆ ನಾವು ನಡ್ಕೊಳ್ತೀವಿ ಅಂತೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ನಂತರ ಆ ವಿಷಯ ಅಲ್ಲಿಗೆ ಮುಗೀತು ಅಂತೇಳಿ ಈಗಾಗಲೇ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಏನೇ ವಿಷಯಗಳು ಬಂದಿದ್ದರೆ ಸಹಿತ CLP ನಾಯಕರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಜೊತೆಯಲ್ಲಿ ಫೈನಲ್ ಆಗಿ ಹೈಕಮಾಂಡ್ ನಿರ್ಧಾರಗಳೇ ನಿರ್ಧಾರ. ಇದು ಮೊದಲಿನಿಂದ ಬಂದಿರತಕ್ಕಂಥ ಒಂದು ಸಂಪ್ರದಾಯ. 140 ವರ್ಷದ ಇತಿಹಾಸ ಇರತಕ್ಕಂಥ ಈ ಪಕ್ಷ ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಅಧಿಕಾರವನ್ನು ಚಲಾಯಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಂದರ್ಭ ಬಂದಾಗ ಯಾವುದೇ ಪಕ್ಷದ ವಿಷಯಗಳನ್ನಾಗಲಿ ಆಡಳಿತ ವಿಷಯಗಳನ್ನಾಗಲಿ ನಿರ್ಧಾರ ಕೈಗೊಳ್ಳೋರು ಅಂತಿಮವಾಗಿ ಹೈಕಮಾಂಡ್. ಈ ಮಾತನ್ನು ಅನೇಕ ಬಾರಿ ಈಗಾಗಲೇ ಶ್ರೀಮಾನ್ ಸಿದ್ದರಾಮಯ್ಯನವರು, ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಸಹಿತ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲ, ಯಾವುದೇ ಮಾತುಗಳಿಲ್ಲ. ಏನೇ ನಡೆದರೂ ಸಹಿತ ಅಂತಿಮವಾಗಿ ಹೈಕಮಾಂಡ್ ನೀಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿತ್ತು. ಈಗ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು ಪ್ರಸ್ತಾವನೆಯನ್ನು 2 ವರ್ಷ ಆಗಿದೆ. 140 ಮಂದಿ ಶಾಸಕರಿದ್ದಾರೆ. ಅದರಲ್ಲಿ 5 ಬಾರಿ 4 ಬಾರಿ ಆರಿಸಿ ಬಂದವರಿದ್ದಾರೆ. 35 ಮಂದಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಒಟ್ಟಾರಿಗೆ 175 ಮಂದಿ ಇದ್ದಾರೆ, ಅರ್ಹರಿದ್ದಾರೆ ಎಲ್ಲರೂ. ಇದರಲ್ಲಿ ಹಾಗಾಗಿ ನಾನು ಒಂದು ಪ್ರಸ್ತಾವನೆಯನ್ನು ಹೈಕಮಾಂಡಿಗೆ ಸಲ್ಲಿಸ್ತೇನೆ. ಮುಂದೆ ಹೈಕಮಾಂಡ್ ತೀರ್ಮಾನದಂತೆ ನಾವೆಲ್ಲರೂ ನಡ್ಕೊಳ್ಬೇಕಂತ ಮಾತನ್ನು ಅನೇಕ ಬಾರಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಪಕ್ಷದಲ್ಲಾಗಲಿ ಹೈಕಮಾಂಡ್ನಲ್ಲಾಗಲಿ ಈ ಆಡಳಿತದಲ್ಲಾಗಲಿ ಯಾವುದೇ ಗೊಂದಲ ಇಲ್ಲ. ಈ ಗೊಂದಲ ಸೃಷ್ಟಿ ಆಗದೆ ಮಾಧ್ಯಮಗಳಂತೇಳಿ ನನ್ನ ಭಾವನೆ. ಹೈಕಮಾಂಡ್ನವ್ರು ಹೇಳಿದಂತೆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ಅಂತ ಮಾತನ್ನು ಇವತ್ತೆಲ್ಲ ಸದಾ ಕಾಲದಲ್ಲಿ ಹೇಳ್ತೀವಿ. ಮತ್ತು ನಾವೆಲ್ಲರೂ ಬದ್ಧರಾಗಿಯೂ ಇರಬೇಕಾಗತ್ತೆ. ಒಂದು ಪಕ್ಷದಲ್ಲಿ ನಾವು ಇದ್ದಂದ ಮೇಲೆ ಹೈಕಮಾಂಡ್ ನಿರ್ಧಾರದಂತೆ ನಾವೆಲ್ಲರೂ ನಡ್ಕೊಳ್ಬೇಕಾಗತ್ತೆ. ಆ ದಿಶೆಯಲ್ಲಿ ಈಗಾಗಲೇ ಅನೇಕ ಬಾರಿ CLPಗಳಲ್ಲಿ ಎಲ್ಲರೂ ಕೂಡಿ ನಿರ್ಧಾರಗಳು ತೊಗೊಂಡ್ವಿ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಹಿತ ಅದನ್ನು ಹೇಳ್ತಾರೆ. ಅವರಿಬ್ಬರು ಸಹಿತ ಭಾಳ ಪ್ರಬುದ್ಧರಿದ್ದಾರೆ ರಾಜಕೀಯದಲ್ಲಿ. ನಮ್ಮ ರಾಜ್ಯಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಅವರಿಬ್ಬರು ಸಹಿತ ನಾಯಕತ್ವ ನಮಗೆ ಬೇಕು ಇರುವಂಥ ಮಾತನ್ನು ನಾವು ಈಗಾಗಲೇ ಅನೇಕ ಬಾರಿ ಹೇಳ್ತಾ ಇದ್ದೀವಿ. ಹಾಗಾಗಿ ಏನೇ ನಿರ್ಧಾರ ಕೈಗೊಂಡ್ರು ಸಹಿತ ಹೈಕಮಾಂಡ್ ನಿರ್ಧಾರ ಅದು ಫೈನಲ್. ಸಿದ್ದರಾಮಯ್ಯ ಆಪ್ತ KN ರಾಜಣ್ಣ ನಿವಾಸದಲ್ಲಿ ಸಿಎಂಗೆ ಔತಣಕೂಟ ಏರ್ಪಡಿಸಿರುವ ವಿಚಾರವಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಬೋಸರಾಜ್, ಒಬ್ಬರನ್ನೊಬ್ಬರು ಭೇಟಿಯಾಗುವುದು, ಚರ್ಚೆ ಮಾಡುವುದು ಸಾಮಾನ್ಯ. ಇದಕ್ಕೂ ರಾಜಕೀಯಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ಹೇಳಿದ್ದಾರೆ. ಸುಮಾರು 15 ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡುವ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿರುವ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಗರಂ ಆದ ಸಚಿವ ಬೋಸರಾಜ್, ಹಾಗಂತ ಯಾರು ಹೇಳಿದ್ರು, ಸಿಎಂ ಹೇಳಿದ್ರಾ ಎಂದು ಪ್ರಶ್ನಿಸಿದ್ರು. ಇವೆಲ್ಲ ದಿನ ನಡೀತಿರ್ತಾವ. ನೀವು ಅಲ್ಲಿ ಭೋಜನಕ್ಕೆ ಹೋಗೋದು ದಿನ ಮಾಡ್ತಿರ್ತಾರೆ, ದಿನ ಡಿನ್ನರ್ ನಡೀತಿರ್ತಾವೆ. ಅದಕ್ಕೆ ಇದಕ್ಕೆ ಏನು ಸಂಬಂಧ ಇದೆ? ರಾಜಕೀಯಕ್ಕೂ ಏನು ಹೈಕಮಾಂಡ್ ನಿರ್ಧಾರಕ್ಕೂ ಇವ್ರು ಮಾಡ್ತಾರೆ, ನಾವು ಮಾಡಲಿಕ್ಕಾಗ್ತದೆ? ಅವ್ರು ಕಳಿತಿರ್ತಾರೆ, ಭೇಟಿ ಆಗ್ತಿರ್ತಾರೆ, ಮಾತಾಡ್ತಿರ್ತಾರೆ. ಆಡಳಿತ ಬಗ್ಗೆ ಇರ್ಬೋದು, ರಾಜಕೀಯ ಪಕ್ಷದ ಬಗ್ಗೆ ಇರ್ಬೋದು, ರಾಜಕೀಯ ಸಮಸ್ಯೆಗಳಿರ್ಬೋದು. 4 ಮಂದಿ ಸೇರಿ ಮಾತಾಡಿದರೆ ಅದಕ್ಕೇನು ಸಂಬಂಧ ಇಲ್ಲ. ಎಲ್ಲಾದರೂ ಅವ್ರು ಏನಾದರೂ ಹೇಳಿದರೆ ಅದು ಸರಿಯಲ್ಲ ಅಂತಂಬುದು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಯಾರೂ ಈ ಬಗ್ಗೆ ಮಾತಾಡಲಿಲ್ಲ. ಎಲ್ಲರೂ ಹೈಕಮಾಂಡ್ ಅಂತ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಅಂತಿಮ ನಿರ್ಧಾರ ಏನೇ ಇದ್ದರೂ ಸಹಿತ ಅದು ಹೈಕಮಾಂಡ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿವರೆಗೂ ಯಾವುದೇ ಅಂಥ ಚರ್ಚೆ ಯಾವುದೇ ಸಂದರ್ಭದಲ್ಲಿ ಆಗಿಲ್ಲ ಅಂತ ಮಾತನ್ನು ನಾನು ಹೇಳ್ತೀನಿ. ಅದು ರೆಗ್ಯುಲರ್ ನಡೀತಾ ಇರುತ್ತೆ. ನೀವು ಇದಕ್ಕೆ ಸಂಬಂಧ ಕಲಿಸ್ತಾ ಇದ್ದು ಬಿಟ್ಟರೆ ಆ ರೆಗ್ಯುಲರ್ ಊಟ ಹೋಗೋದು, ಹೋಟ್ಲ್ಗಳಿಗೆ ಹೋಗೋದು, ಎಲ್ಲರೂ ಕೂಡೋದು, ಮಾತಾಡೋದು, ಮೀಟಿಂಗ್ಗಳು ಮಾಡ್ತಕ್ಕಂಥದ್ದು, ಆಡಳಿತ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಚರ್ಚೆ ಮಾಡ್ತಕ್ಕಂಥದ್ದು ಇದು ಸಹಜವಾಗಿ ನಡೀತಿರ್ತದೆ. ಯಾರು ಹೇಳಿದ್ದಾರೆ? ಅದು ಯಾರು? ಮುಖ್ಯಮಂತ್ರಿಗಳು ಹೇಳಿದಾರೆ, PCC ಅಧ್ಯಕ್ಷರು ಹೇಳಿದಾರೆ, ಹೈಕಮಾಂಡ್ ಹೇಳಿದ್ರೆ. ಅವರು ಮೂರಲ್ಲಿಂದ ಯಾರಾದರೂ ಒಂದು ಪ್ರಸ್ತಾವನೆ ಮಾಡಿದರೆ ಅದಕ್ಕೆ ಮಹತ್ವ ಇರ್ತದೆ. ಅದಿಲ್ಲದೆ ನೀವು ಯಾರೋ ಓಹೋ ಮಾಡ್ಕೊಂಡು ಈ ರೀತಿ ಹೇಳಿದಾರೆ, ಅವ್ರು ಮಾಡ್ತಾರೆ, ಇವ್ರನ್ನ ಬಿಡ್ತಾರೆ ಅಂತೇಳಿ ಹೆಸರುಗಳು ಹೇಳಿದರೆ ದಿರ್ ಇಸ್ ನೋ ಮೀನಿಂಗ್ ಇನ್
ನಮ್ಮ ಕೃಷ್ಣ ಬೈರೇಗೌಡರು ಏನು ಹೇಳಿದ್ರು ಅನೇಕರಿಗೆ ಆಗಬೇಕಂತ ಮನಸ್ಸಿದೆ. ಹಾಗಾಗಿ 2.5 ವರ್ಷ ಆಗಿದ್ದರಿಂದ ನಮ್ಮಂಥವರೆಲ್ಲ ಈಗಾಗಲೇ ನಾವು ಅಧಿಕಾರ ಅನುಭವಿಸಿದ್ವಿ. ನಾವು ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಳ್ಳಿಕ್ಕೆ ಸಿದ್ಧರಿದ್ದೀವಿ ಅಂತಾರೆ. ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಸಿದ್ಧರಿರಬೇಕು, ಎಲ್ಲರೂ ಸಿದ್ಧರೂ ಇದ್ದೀವಿ. ಆ ರೀತಿಯಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ಅವರ್ ಪಾರ್ಟಿ.